ನಮಸ್ಕಾರ ಎಲ್ರಿಗೂ ಗ್ರೀನ್ ಬಿಲ್ಡ್ ಆ್ಯಂಡ್ ಎನರ್ಜಿ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸ್ವಾಗತ. ನಾನು ನಿಮ್ಮ ಜನ ಭಟ್ ಸಿ. ಇವತ್ತಿನ ವಿಡಿಯೋ ಒಂದು ವೆಹಿಕಲ್ ಮತ್ತು ವಾಹನಕ್ಕೆ ಉಪಯೋಗಿಸುವ ಬ್ಯಾಟ್ರಿಯಲ್ಲಿ ಒಂದು ಇನ್ವರ್ಟರ್ ಸಿಸ್ಟಮನ್ನು ನಾವು ಫಿಟ್ ಮಾಡಿದ್ದೇವೆ. ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ಒಂದು ಕಡಿಮೆ ದರದಲ್ಲಿ ಮಾಡಿರುವಂಥದ್ದು. ಈ ಒಂದು ಪ್ರಾಜೆಕ್ಟ್ನ ಸಾಮಾನ್ಯವಾಗಿ ಮನೆ ಮತ್ತು ಅಂಗಡಿ, ಆಫೀಸ್, ಹೋಮ್ ಆಫೀಸ್, ಶಾಪ್ಗಳಿಗೆ ಯೂಸ್ ಮಾಡ್ಬೋದು. ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳಿಗೆ, ಮಳಿಗೆಗಳಿಗೆ, ಕ್ಲೋತ್ ಸೆಂಟರ್ಗಳಿಗೆ, ಹಾಗೆಯೇ ಹೇರ್ ಡ್ರೆಸ್ಸಸ್ ಸಲೂನ್ಗಳಿಗೆ ಇದನ್ನು ಉಪಯೋಗಿಸಬಹುದು. ಒಂದು ಬಜೆಟ್ ಫ್ರೆಂಡ್ಲಿ ಆಗಿರ್ತದೆ. ಒಂದು ವೆಹಿಕಲ್ ಮತ್ತು ವಾಹನಕ್ಕೆ ಉಪಯೋಗಿಸುವ ಬ್ಯಾಟ್ರಿಯಲ್ಲಿ ಫಿಟ್ ಮಾಡಿರೋದು. ಅದು ಯಾವ ರೀತಿ ನಿಮಗೆ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ. ನೋಡ್ಬೋದು, ನಮ್ಮ ವಿಶ್ವಾಸಿಗಳ ಒಂದು ಅಂದವಾದ ಮನೆ, ಪುಟ್ಟ ಮನೆ, ಅಂದವಾದ ನೋಡ್ಬೋದು. ಒಳ್ಳೆಯ ಲೇಔಟ್, ಹೊರಗಡೆ ಪವರ್ ಬಗ್ಗೆ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ. ನೋಡ್ಬೋದು, ಇದೇ ಮನೆ ಒಂದು ಒಳ್ಳೆಯ ಲೇಔಟ್. ಇದು ನೋಡ್ಬೋದು ಸ್ನೇಹಿತರೆ, ಒಂದು ಪವರ್ ಸಿಸ್ಟಮ್. ಇದು ಲುಮಿನಾಸ್ ಕಂಪನಿಯ 650 VA ಕಾಣಿಸ್ಬೋದು ನಿಮಗೆ. 650 VA ನೋಡ್ಬೋದು. 650 VA ಇಕೋವ್ಯಾಟ್ ಲುಮಿನಾಸ್ ಕಂಪನಿಯ ಒಂದು ಇನ್ವರ್ಟರ್. ಇದು 650 VA ಬರುತ್ತೆ. ಬ್ಯಾಟ್ರಿ ನೋಡ್ಬೋದು, ಎಕ್ಸೈಡ್ ಕಂಪನಿ ಇಕೋ ಬ್ಯಾಟ್ರಿ. 24 ಮಂತ್ ರಿಪ್ಲೇಸ್ಮೆಂಟ್ ವಾರಂಟಿ. 24 ಮಂತ್ ಸಿಗುತ್ತೆ, ಹಾಗೆ 42 ಸಿಗುತ್ತೆ, 36 ಸಿಗುತ್ತೆ, 18+18 24+24 ಸಿಗುತ್ತೆ, ಹಾಗೆ 60 ಮಂತ್ ಸಿಗುತ್ತೆ ಇದರಲ್ಲಿ ವಾರಂಟಿಯಲ್ಲಿ. ಇದು ಪೋರ್ಟೇಬಲ್ ಸಿಸ್ಟಮ್, ಅಂದರೆ ಇನ್ನೊಂದು ಬರೀ ಆರಾಮಾಗಿ ಸ್ಥಳಾಂತರಿಸಬಹುದು. ನೋಡಿ, ಇದೊಂದು ಆಲ್ಟ್ರೇಷನ್ ಮಾಡಿದೆ ನೋಡ್ಬೋದು. ಕನೆಕ್ಷನ್ಗೆ ಒಂದು ಲೆಗ್ಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಒಂದು ನಟ್ ಸಿಸ್ಟಮನ್ನು ಮಾಡಿದ್ದೇವೆ. ನೋಡ್ಬೋದು, ನಿಮಗೆ ಈಸಿಯಾಗಿ ಇದನ್ನು ಕನೆಕ್ಟ್ ಮಾಡ್ಬೋದು. ಈ ಥರದಲ್ಲಿ ನೋಡ್ಬೋದು, ಕನೆಕ್ಟ್ ಮಾಡ್ಬೋದು. ನೋಡ್ಬೋದು, ಈ ಥರ ಒಂದು ಆಲ್ಟ್ರೇಷನನ್ನು ಮಾಡಿರುವಂಥದ್ದು. ಇದು SMF ಬ್ಯಾಟ್ರಿ, ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ. ಇದು ರಿಸ್ಟಾರ್ಟರ್ ಮೇಂಟೆನೆನ್ಸ್ ಅಷ್ಟೇನು, ಇನ್ವರ್ಟರ್ ಬ್ಯಾಟ್ರೀಸು ಮೇಂಟೆನೆನ್ಸ್ ಬರೋಲ್ಲ. ವರ್ಕ್ ಫ್ರಮ್ ಹೋಮ್ EPSಗಳಿಗೆ, ಹಾಗೆ ನಿಮ್ಮ ಒಂದು ರೆಂಟಲ್ ಪ್ರಾಪರ್ಟಿಗಳಿಗೆ, ಅಂದರೆ ಬಾಡಿಗೆ ಮನೆಯಲ್ಲಿರುವಾಗ ಈ ಥರ ಒಂದು ವ್ಯವಸ್ಥೆ ತುಂಬಾ ಈಸಿ ಆಗುತ್ತೆ. ಈಸಿಯಾಗಿ ಇನ್ನೊಂದು ಕಡೆ ಕ್ಯಾರಿ ಮಾಡ್ಬೋದು, ತೆಗೆದುಕೊಂಡು ಹೋಗ್ಬೋದು. ನೋಡಿ, ಇದು ನಿಮಗೆ ಇನ್ವರ್ಟರ್ ಪಾಯಿಂಟ್ ಕನೆಕ್ಷನ್. ನೋಡಿ, ಚಾರ್ಜಿಂಗ್ ಕನೆಕ್ಷನ್. ಇದು ಮೈನ್ ಸ್ವಿಚ್. ನಿಮಗೆ ಆಫ್ ಮಾಡಿ ನೀವು ಎಕ್ಸ್ಪ್ಲೇನ್ ಕೊಡ್ತೀನಿ. ಮೈನ್ ಸ್ವಿಚ್ಚನ್ನು ಆಫ್ ಮಾಡ್ತೀನಿ. ನೋಡಿ, ರನ್ನಿಂಗಲ್ಲಿ ಬರುತ್ತೆ. ನೋಡಿ, TV ಆನ್ ರೋಡಿ TV ರನ್ ಆಗ್ತದೆ, ಕಾಣಿಸ್ಬೋದು. ಈಗ ಪ್ಲಗ್ನ ಡಿಗೌಟ್ ಮಾಡ್ತೇನೆ. ನೋಡಿ, ಪ್ಲಗ್ನ ರಿಮೂವ್ ಮಾಡ್ತೇನೆ. ನೋಡ್ಬೋದು, ನೋಡಿ, ರಿಮೂವ್ ಮಾಡಿ ಇಲ್ಲಿ ಕೆಳಗೆ ಇಟ್ಟಿದ್ದೆ. ನೋಡ್ಬೋದು, ನಿಮಗೆ ಆನ್ ಲೋಡಲ್ಲಿ ಬರುತ್ತೆ. ನೋಡೋದು, ಇಕೋ ಅಂತ ಲೋಡಿಗೆ ಬಂದಿದೆ. ನೋಡ್ಬೋದು, ನೋಡಿ, ಇಕೋ ಅಂತ ನೋಡಿ ಚಾರ್ಜಿಂಗ್ ಹೋಗಿ ಲೋಡಿಗೆ ಬಂದಿದೆ. ಇದು 60H ಬ್ಯಾಟ್ರಿ ನೋಡ್ಬೋದು. ಹಾಗೆಯೇ ಇದು 650 ಇನ್ವರ್ಟರ್, ನಮ್ಮ ಕಂಪನಿಯ ಲೋಗೋ ನೋಡ್ಬೋದು. ಸೊ ನಿಮಗೆ TV ರನ್ ಇದೆ, ಹಾಗೆಯೇ ಆ್ಯಸ್ ಇಟ್ ಈಸ್ ಒಂದು ಲೈಟ್ ಆನ್ ಇದೆ. ನೋಡ್ಬೋದು, LED ಬಲ್ಬ್. ಹಾಗೆಯೇ ಸೀಲಿಂಗ್ ಫ್ಯಾನ್ ಫಾಸ್ಟ್ ರನ್ ಆಗ್ತಾಯಿದೆ. ನೋಡಿ, ಇದು ಪ್ಲಗ್ ಡಿಗೌಟ್ ಮಾಡಿದ್ದೇನೆ. ಇದನ್ನು ಸೋಲಾರಿಗೆ ಸಹ ಕನ್ವರ್ಟ್ ಮಾಡ್ಬೋದು. ಫ್ಯೂಚರಲ್ಲಿ ಅವರು ಫ್ಯಾನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಸೋಲಾರಿಗೆ ಸಹ ಇದನ್ನು ಅಪ್ಡೇಟ್ ಮಾಡ್ಬೋದು. 100 ವ್ಯಾಟ್ ಅಥವಾ 165 ವ್ಯಾಟಲ್ಲಿ ಅಪ್ಡೇಟ್ ಮಾಡ್ಬೋದು. ನೋಡಿ, ಮೇನ್ಸ್ ಆಫ್ ಇದೆ. ಪ್ಲಗ್ನ ಡಿಗೌಟ್ ಮಾಡಿದ್ದೇನೆ. ಇದು ಇನ್ವರ್ಟರ್ ಪಾಯಿಂಟ್, TVಗೆ ಮಾಡಿರುವಂಥದ್ದು. ಇದರಲ್ಲಿ ಸ್ಟೆಬಿಲೈಸರ್ ವರ್ಕ್ ಆಗಿ TV ರನ್ ಆಗ್ತಾಯಿದೆ. ಹಾಗೆ ನೋಡಿ, ಇಲ್ಲಿ ಒಂದು ಲೈಟ್ LED ಬಲ್ಬ್ ಆನ್ ಆಗಿದೆ. ಹಾಗೆಯೇ ಒಂದು ಸೀಲಿಂಗ್ ಫ್ಯಾನ್ ಫಾಸ್ಟ್ ರನ್ ಆಗ್ತಾಯಿದೆ. ನಿಮಗೆ ಮಿಕ್ಸಿ ಸಹ ಆನ್ ಮಾಡಿ ತೋರಿಸ್ತೇನೆ. ನೋಡಿ, ಇಲ್ಲಿ ಒಂದು LED ಬಲ್ಬ್ ಆನ್ ಮಾಡ್ತೇನೆ. LED ಬಲ್ಬ್ ಆನ್ ಆಗಿದೆ. ಎರಡು LED ಬಲ್ಬ್, ಒಂದು ಸೀಲಿಂಗ್ ಫ್ಯಾನ್, ಹಾಗೆ ಒಂದು TV ರನ್ನಿಂಗಲ್ಲಿದೆ. ನಿಮಗೆ ಮಿಕ್ಸಿ ಸಹ ಆನ್ ಮಾಡಿ ತೋರಿಸ್ತೇನೆ. ಇದು ಮಿಕ್ಸಿ ಪಾಯಿಂಟ್ ನೋಡ್ಬೋದು. ಆನ್ ಆಗಿದೆ, ನೋಡ್ಬೋದು. ಲೈಟ್ ಕೂಡ ಆನ್ ಆಗಿದೆ. ಏನು ಆನ್ ಮಾಡಿ ತೋರಿಸ್ತೇನೆ. ನೋಡಿ, ಫಸ್ಟ್ ಸ್ಪೀಡ್ ಇದು 750 ವ್ಯಾಟ್ನ ಮಿಕ್ಸ್. ಇದು 10 ಸ್ಟಾರ್ ಅಂತೇಳಿ. 750 ವ್ಯಾಟ್ ನಾರ್ಮಲ್ ಆಗಿ ಒಂದು 550 ವ್ಯಾಟ್ ಲೋಡ್ ತಗೊಳುತ್ತೆ. ಫುಲ್ ಸ್ಪೀಡಲ್ಲಿ 750 ವ್ಯಾಟ್ ಕನ್ಸಂಪ್ಷನ್ ಮಾಡುತ್ತೆ. ನೋಡಿ, ಫಸ್ಟ್ ಸ್ಪೀಡ್, ಸೆಕೆಂಡ್ ಸ್ಪೀಡ್, ಹಾಗೆ ಥರ್ಡ್ ಸ್ಪೀಡ್. ನೋಡಿ, ಓವರ್ಲೋಡ್ ಬರ್ತಾ ಇಲ್ಲ. ನೋಡ್ಬೋದು, ಮಿಕ್ಸಿಯಲ್ಲಿ ಓವರ್ಲೋಡ್ ಇಲ್ಲ. ನೋಡಿ, ಒಂದು ಈಗ ಆ್ಯಸಿಟಿಟ್ ಲೋಡಲ್ಲಿ ಒಂದು TV, 32 ಇಂಚಿನ TV, ಹಾಗೆಯೇ ಎರಡು LED ಬಲ್ಬ್, ಹಾಗೆ ಒಂದು ಸೀಲಿಂಗ್ ಫ್ಯಾನ್ ರನ್ನಲ್ಲಿದೆ. ಅದು ನಿಮಗೆ ಓವರ್ಲೋಡ್ ಬರ್ತಾ ಇಲ್ಲ. ಇಲ್ಲಿ ಓವರ್ಲೋಡ್ ಇಲ್ಲ, ಇಕೋ ಮಾಡಲ್ಲೇ ಇದೆ. ನೋಡ್ಬೋದು, ಓವರ್ಲೋಡ್ ಇಂಡಿಕೇಷನ್ ಏನಿಲ್ಲ, ಫುಲ್ ಲೋಡಲ್ಲಿ ತಗೊಳ್ತಾ ಇದೆ. ಈ ಒಂದು ಸಿಸ್ಟಮಲ್ಲಿ ಸಾಮಾನ್ಯ ಸಣ್ಣ ಪುಟ್ಟ ಮೈಕ್ರೋ ಫ್ಯಾಮಿಲಿಗಳಿಗೆ, ಹಾಗೆಯೇ ನಿಮ್ಮ ಒಂದು ಸೀಲಿಂಗ್ ಫ್ಯಾನ್, 2 ಸೀಲಿಂಗ್ ಫ್ಯಾನ್, TVಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಸಾಮಾನ್ಯವಾಗಿ ಮೈಕ್ರೋ ಸಣ್ಣ ಫ್ಯಾಮಿಲಿಗಳಿಗೆ, ಹಾಗೆಯೇ ರೆಸ್ಟೋರೆಂಟ್ಗಳಿಗೆ, ಆಫೀಸ್ಗಳಿಗೆ ಈಸಿಯಾಗಿ ಪೋರ್ಟೇಬಲ್ ಸಿಸ್ಟಮಲ್ಲಿ ಮಾಡ್ಕೊಳ್ಬೋದು ಒಂದು ವ್ಯವಸ್ಥೆಯನ್ನು. ಅಂದರೆ ಸಾಮಾನ್ಯ ಗ್ರೈಂಡರ್ಗೆ, ಮಿಕ್ಸಿ ರನ್ ಮಾಡಿಸೋದು ಯೂಸ್ ಆಗುತ್ತೆ. ಸಣ್ಣ ಪುಟ್ಟ ಶಾಪ್ಗಳು ಸಹ ಯೂಸ್ ಆಗುತ್ತೆ. ಇನ್ನೊಮ್ಮೆ ನಿಮ್ಮ ರನ್ ಮಾಡಿ ತೋರಿಸ್ತೇನೆ. ನೋಡಿ, ರನ್ನಿಂಗಲ್ಲಿದೆ, ಕಾಣಿಸ್ಬೋದು. ಒಂದು ಬೆಸ್ಟ್ ಯೂಸ್ ಅಂತ ಹೇಳಿದ್ರೆ ಹೋಮ್ ಆಫೀಸ್ ಶಾಪ್ಗಳಿಗೆ ಯೂಸ್ ಆಗುತ್ತೆ. ಹಾಗೆಯೇ ಈಡಿಯಾಗಿ ಕ್ಯಾರಿ ಮಾಡ್ಬೋದು. ಲೈಟ್ ವೆಯ್ಟ್, ಇದು ತೂಕ ಸಹ ಕಡಿಮೆ. ಇದು ಕಾರ್ ಮತ್ತು ಟಾಟಾ AC ರಿಕ್ಷಾಗಳಿಗೆ ಫಿಟ್ ಮಾಡುವಂಥ ಬ್ಯಾಟ್ರಿ. ಇದು 60H ಬ್ಯಾಟ್ರಿ. 60L ಅಂತ ಮೆನ್ಷನ್ ಇದೆ. ನೋಡ್ಬೋದು, ನೀವು 60L ಅಂತ ಮೆನ್ಷನ್ ಇದೆ, ಕಾಣಿಸ್ಬೋದು ನಿಮಗೆ. ಇದರಲ್ಲಿ ವ್ಯಾರಂಟಿ ತುಂಬಾ ಬರುತ್ತೆ. ವ್ಯಾರಂಟಿ 24 ಮಂತ್ ಬೇಕಾ ಸಿಗುತ್ತೆ, 48 ಸಿಗುತ್ತೆ, 60 ಸಿಗುತ್ತೆ, 60 ಮಂತ್ ಸಿಗುತ್ತೆ. ನಮ್ಮ ಕಂಪನಿಯ ಲೋಗೋ.
ನೋಡಿ ಇದನ್ನು ಕನೆಕ್ಟ್ ಮಾಡಿದ್ರೆ ಚಾರ್ಜಿಂಗಿಗೆ ಬರುತ್ತೆ. ಇದನ್ನು ಸೋಲಾರಿಗೆ ಸಹ ಅಪ್ಡೇಟ್ ಮಾಡ್ಬೋದು. ಫ್ಯೂಚರಲ್ಲಿ ಸೋಲಾರ್ ಪ್ಯಾನಲ್ 165 ವ್ಯಾಟ್ ಅಥವಾ ಇನ್ನೂ 100 ವ್ಯಾಟಿನ ಇನ್ಸ್ಟಾಲ್ ಮಾಡಿ ಪ್ಯಾನಲ್ನ ಸಹ ಇನ್ಸ್ಟಾಲ್ ಮಾಡಿ SME ಸೋಲಾರ್ ಮ್ಯಾನೇಜ್ಮೆಂಟ್ ಯೂನಿಟ್ ಕನ್ವರ್ಷನ್ ಕಿಟ್ನ ಫಿಟ್ ಮಾಡಿ ಸೋಲಾರಿಗೆ ಅಪ್ಡೇಟ್ ಮಾಡ್ಬೋದು. ನಿಮಗೆ ಚಾರ್ಜಿಂಗ್ಗೆ ಎಷ್ಟು ಕೊಡ್ತಾರೆ ಚಾರ್ಜಿಂಗ್ ಆಗುತ್ತೆ ಕಾಣಿಸ್ಬೋದು. ಇದರ ಬ್ಯಾಕಪ್ಪನ್ನು ಸಾಮಾನ್ಯ ಈ ಒಂದು TV, ಒಂದು ಸೀಲಿಂಗ್ ಫ್ಯಾನ್ ಮತ್ತು ಒಂದು LED ಬಲ್ಪ್ ಮತ್ತು ಎಮರ್ಜೆನ್ಸಿ ಮಿಕ್ಸರ್ ರನ್ ಮಾಡಿದರೆ ನಿಮಗೊಂದು ಅಪ್ರಾಕ್ಸಿಮೇಟ್ 3 hours ಬ್ಯಾಕಪ್ ಸಿಗುತ್ತೆ. ಒಂದು ಮನೆ ವೈರಿಂಗ್ ಕಡಿಮೆ ಇರುತ್ತೆ, ಇದು ಸಣ್ಣ ಮನೆ ವೈರಿಂಗ್ ಕಡಿಮೆ ಉಂಟು ನೋಡ್ಬೋದು. ಇಷ್ಟೇ ವೈರಿಂಗಲ್ಲಿ ಲೋಡ್ ಇದೆ. ಒಂದು 2.5 to 3 hours ನಿಮಗೆ ಬ್ಯಾಕಪ್ ಬರುತ್ತೆ ಕರೆಂಟ್ ಕಟ್ ಆಫ್ ಆ ಟೈಮಲ್ಲಿ. ಆರಾಮಾಗಿ ರೆಂಟಲ್ ನೀವು ಬಾಡಿಗೆ ಮನೆಯಲ್ಲಿರುವಾಗ ಅಥವಾ ರೆಂಟಲ್ಲಿರುವಾಗ ಅಥವಾ ಸಣ್ಣ ಪುಟ್ಟ ಯೂಸಿಗೆ ವರ್ಕ್ ಫ್ರಮ್ ಹೋಮ್ UPSಗೆ ಅಂತ ಹೇಳಿದ್ರೆ ಮನೆಯಲ್ಲೇ ಕೆಲಸ ಮಾಡುವಂಥ UPSಗಳಿಗೆ ತುಂಬಾ ಯೂಸ್ ಆಗುತ್ತೆ. ಚಾರ್ಜಿಂಗ್ ಕನೆಕ್ಟ್ ಮಾಡ್ತೇನೆ ನೋಡಿ, ಮೀನ್ಸನ್ನು ಆನ್ ಮಾಡಿದ್ದೇನೆ. ಚಾರ್ಜಿಂಗ್ ಕನೆಕ್ಟ್ ಮಾಡ್ತಾನೆ, ಕನೆಕ್ಟ್ ಆಗಿದೆ ನೋಡಿ, ಚಾರ್ಜಿಂಗ್ ಬರ್ತಾಯಿದೆ ನೋಡ್ಬೋದು ನೀವು ನೋಡಿ. ಮೇನ್ಸ್ ಚಾರ್ಜಿಂಗ್ ಬರ್ತಾಯಿದೆ. ಇದು 650 ವ್ಯಾಟ್ ಇಕೋ ವ್ಯಾಟ್ ಪ್ಲಸ್. ಇದು ನೋಡಿ ಕನೆಕ್ಷನ್ ಕೇಬಲ್ ನಿಮಗೆ ನೋಡಿದ್ರೆ ಪ್ಲಸ್ ಮೈನಸ್ ಇದೆ ಕನೆಕ್ಟ್ ಆಗಿದೆ ನೋಡ್ಬೋದು. ಬ್ಯಾಟ್ರಿ ಪ್ಲಸ್ ಮತ್ತು ಮೈನಸ್ಸಿಗೆ ಕನೆಕ್ಟ್ ಆಗಿದೆ. ಇದಿಷ್ಟು ಮಾಹಿತಿಯಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾಕಷ್ಟು ಜನ ತಿಳಿಸಿ ಅಂತ ವಿನಂತಿಸಿಕೊಡ್ತಾ ಇದ್ದಾರೆ. ಧನ್ಯವಾದಗಳು.